ಲಾಸ್ಟ್ ಕ್ರೀಡೋತ್ಸವ ನನಗೆ ಇನ್ನೂ ಭಾಳ ಚೆನ್ನಾಗಿ ನೆನಪಿದೆ. ಇಡೀ ತಿಂಗಳು ಆಫೀಸ್ ತುಂಬ ಒಂಥರ ಲವಲವಿಕೆ ವಾತಾವರಣ ಇತ್ತು. ಎಲ್ಲಿ ಹೋದರೂ ಬಂದರು ಆಫೀಸ್ನಲ್ಲಿ ಕುಂತು ಇದೇ ವಿಷಯ ಡಿಸ್ಕಸ್ ಮಾಡ್ತಿರ್ತಿದ್ರು. ಅವ್ರಿಗೆ ಎರಡು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಕಂಪ್ಲೀಟಾಗಿ ಇಡೀ ಆಫೀಸ್ ತುಂಬ ಒಂದು ಲವಲವಿಕೆ ವಾತಾವರಣ ಇತ್ತು. ಈ ಸಲನೂ ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಇನಿಷಿಯೇಟಿವ್ಸ್ ಆಫೀಸ್ ತಗೊಳ್ಳೋದು, ಬರ್ತೀರಿ, ಶಿಫ್ಟಿಗೆ ಬರ್ತೀರಿ, ಕೆಲಸ ಮಾಡ್ತೀರಿ, ಹೋಗ್ತೀರಿ, 5ನೇ ತಾರೀಕು ಸಂಬಳ ಆಗುತ್ತೆ. ಅದೆಲ್ಲದರ ಜೊತೆಗೆ ಒಂದು ಟೀಮ್ ಬಾಂಡಿಂಗು, ಟೀಮ್ ಸ್ಪಿರಿಟನ್ನು ಬೆಳೆಸಬೇಕು, ಒಂದು ಟುಗೆದರ್ನೆಸ್ನ ಬೆಳೆಸಬೇಕು. ಜೊತೆಗೆ ಅಪಾರ್ಟ್ ಫ್ರಮ್ ವರ್ಕ್ ಒಂದು ಸೆನ್ಸ್ ಆಫ್ ಅಚೀವ್ಮೆಂಟನ್ನು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಇಂಥವೆಲ್ಲ ಇನಿಷಿಯೇಟಿವ್ಸ್ ತಗೊಳ್ತಾ ಇರೋದು. ಸರ್ ಹೇಳ್ದಂಗೆ ಒಂದು ಕ್ರೀಡಾ ಸ್ಫೂರ್ತಿ ಇರಲಿ, ಸ್ಪಿರಿಟ್ ಇರಲಿ, ಬಟ್ ಅದು ಜಗಳ ಆಗೋದು ಬೇಡ. ಟೀಮ್ ಬೇರೆ, ಗ್ಯಾಂಗ್ ಬೇರೆ. ಆಫೀಸ್ ತನಕ ಇಲ್ಲಿರುವ ಖುಷಿಯ ಎಲ್ಲ ಕ್ಷಣಗಳು ಆಫೀಸ್ ತನಕ ಬರಲಿ. ನಾಟ್ ದಟ್ ಇಂಟರ್ನಲ್ ಕಾಂಪಿಟೇಷನ್ ಬರೋದು ಬೇಡ. ಐ ವಿಶ್ ಯು ಆಲ್ ದ ಬೆಸ್ಟ್ ಅಂತೇಳಿ ಹಬ್ಬದ ರೀತಿಯಲ್ಲಿ ಇದನ್ನ ಆಚರಣೆ ಮಾಡಿ. ಉತ್ಸಾಹ ಇನ್ನೂ ಸ್ವಲ್ಪ ಜಾಸ್ತಿ ಆಗಬೇಕು ಅನ್ಸುತ್ತೆ ನಮ್ಮದು. ಈ ಕ್ರೀಡೋತ್ಸವವನ್ನು ಮಾಡ್ತಿರೋದೇ ನಾವು ಎಲ್ಲರದ ಒತ್ತಾಯ ಬಂದಮೇಲೆ, ಈ ಸತಿಗೆ ಇನ್ನೂ ಮಾಡ್ತಾ ಇಲ್ಲ, ಈ ಸತಿಗೆ ಇನ್ನೂ ಮಾಡ್ತಾ ಇಲ್ಲ, ಮಾಡಿ ಮಾಡಿ ಅಂತ ಹೇಳೋ ಒತ್ತಾಯ ಬಂದಮೇಲೆ ನಾವು ಅದನ್ನು ಮಾಡಿರೋದು. ಬಟ್ ಈ ಉತ್ಸಾಹ ಅಂತ ಹೇಳೋದೇನು ಅಂತಂದ್ರೆ, ಆಫೀಸ್ನಲ್ಲಿ ಕೆಲಸ ಮಾಡೋ ಮಾತ್ರ ಎಲ್ಲರಿಗೂ ಆಟ ಆಡಬೇಕು ಅಂತ ಅನ್ಸುತ್ತೆ. ಮಲ್ಕೊಂಡಿದ್ದಾಗ ಈ ಕ್ರೀಡೆಯ ಉತ್ಸಾಹ ಇರಲ್ಲ. ಎನಿವೆ, ನಾವು ಪ್ರತಿ ವರ್ಷದ ಥರನೇ ಈ ವರ್ಷ ಕೂಡ ಕ್ರೀಡೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಕ್ರೀಡೋತ್ಸವ 2024 ನಮಗೆ ಕ್ರೀಡೆ ಗೆಲ್ಲೋಕೆ ಅಂತಲೇ ಆಡಬೇಕು ಅಂತೇನಿಲ್ಲ. ಅದನ್ನು ನಾವು ಸಂತೋಷಕ್ಕಾಗಿ ಆಡಬೇಕಾದಂಥದ್ದು ಮತ್ತು ಆಟ ಆಡೋಕ್ಕೆ ಅಂತಲೇ ಆಟ ಆಡಬೇಕು ಅಷ್ಟೇ. ಒಂದೇ ರೀಸನ್, ನಾವು ಯಾಕೆ ಕ್ರೀಡೆ ಬೇಕು ನಮಗೆ ಅಂತಂದರೆ ನಾವು ಆಟ ಆಡಬೇಕು. ಅದರಲ್ಲಿ ಕ್ರೀಡಾ ಮನೋಭಾವ ಏನು ಅಂತಂದರೆ, ನಾವು ಆಟ ಆಡುವಾಗ ಗೆಲ್ಲಬೇಕು ಅನ್ನೋದ ಗುರಿ ಇಲ್ಲದೆ ಹೋದರೆ ಆಟ ಆಡೋಕ್ಕಾಗಲ್ಲ. ಸೊ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸಿಚುವೇಶನ್. ನಾವು ಗೆಲ್ಲಕ್ಕೋಸ್ಕರನೇ ಆಟ ಆಡ್ತಾ ಇದ್ರೆ ಸಂತೋಷ ಸಿಕ್ಕಲ್ಲ. ನಾವು ಬರೀ ಸಂತೋಷಕ್ಕಾಗಿ ಆಡ್ತಾ ಇದ್ವಿ ಅಂತಂದ್ರೆ ಗೆಲ್ಲುವಂತ ಏನೋ ಯಾವ ಗುರಿನೂ ಇರಲ್ಲ. ಹಾಗಾಗಿ ಇದು ಎರಡರದ್ದು ಒಂದು ಸಮವಾದ ಮಿಶ್ರಣ ಬೇಕು. ಆವಾಗ ನಮಗೆ ಕ್ರೀಡೆ ಅನ್ನುವಂಥದ್ದು ಒಂದು ಉತ್ಸಾಹವನ್ನು ಬರೆಸುತ್ತೆ, ಆಟ ಆಡೋದಕ್ಕೆ ಒಂದು ಉತ್ಸಾಹ ಬರೆಸುತ್ತೆ. ನಾವು ನಮ್ಮ ಸಂಸ್ಥೆಯಲ್ಲಿ ಇದನ್ನು ಯಾಕೆ ಮಾಡ್ತೀವಿ ಅಂತಂದರೆ ಎರಡು ಕಾರಣಕ್ಕಾಗಿ. ಒಂದು, ಎಲ್ಲರಲ್ಲೂ ಈ ಫಿಟ್ನೆಸ್ಸು, ಕ್ರೀಡೆ ಈ ಥರದ್ದು ಇರಬೇಕು. ನಾವು ಲೆಥಾರ್ಜಿಕ್ ಬಾಡಿ ಆಗಬಾರ್ದು. ನಮ್ಮದು
ಆಕ್ಟಿವ್ ಲೈಫ್ ಸ್ಟೈಲ್ ಇರಬೇಕು. ಆ ಕಾರಣಕ್ಕಾಗಿ ಕ್ರೀಡೆ ಅನ್ನುವಂಥದ್ದಕ್ಕೆ ಅವಕಾಶ ಸಿಗಬೇಕು ಅಂತ. ಈಗ ನಮ್ಮ ಸ್ಕೂಲ್ ಆದಮೇಲೆ ನಮಗೆ ಈ ರೆಗ್ಯುಲರ್ ಕ್ರೀಡೆ ಕ್ರಿಕೆಟ್ ಒಂದು ಬಿಟ್ಟು ಉಳಿದ ಯಾವ ಕ್ರೀಡೆಗಳನ್ನು ಆಡೋಕ್ಕೆ ಸಿಕ್ಕಲ್ಲ. ಈಗ ರನ್ನಿಂಗ್ ರೇಸ್ ಆಗಲಿ, ಇನ್ಯಾವುದೋ ಒಂದು ಜಂಪಿಂಗ್ ಆಗಲಿ, ಹೈ ಜಂಪ್, ಥ್ರೋ ಬಾಲ್, ಇದನ್ನು ಅಥವಾ ಅದೇನದು ಡಿಸ್ಕಸ್ ಥ್ರೋ, ಈ ಥರದ್ದೆಲ್ಲ ಮಾಡ್ತಿರಲ್ಲ ನಾವು. ಆ ಥರದ್ದು ಒಂದು ಆ ಕಾಲೇಜ್ ನೆನಪುಗಳು ಮರಳಿ ಬಂದು ಆ ಥರದ ಒಂದು ಆ ಸಂತೋಷ ಕಂಟಿನ್ಯೂ ಆಗಲಿ ಅನ್ನುವಂಥದ್ದು ಒಂದು ಅವಕಾಶ ಕೊಡೋಕ್ಕೆ. ಇನ್ನೊಂದು ತಂಡ ಸ್ಫೂರ್ತಿ. ಈ ಕ್ರೀಡೆ ನಮ್ಗೆ ಕೊಡುವಂತಹ ಒಂದು ಅಪೂರ್ವವಾದ ಕೊಡುಗೆ ಅಂತಂದರೆ ಒಂದು ಆ ತಂಡ ಸ್ಫೂರ್ತಿ ಅಂತ ಕೊಡುತ್ತೆ. ನಮ್ಮ ಟೀಮು ಇದು, ನಾವೆಲ್ಲ ಸೇರಿ ಬಂದು ಅನ್ನುವಂಥದ್ದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅನ್ ಆರ್ಗನೈಸೇಷನ್ ಬಿಲ್ಡಿಂಗು. ಯಾವಾಗ ಇದು ನಾವೆಲ್ಲ ಸೇರಿ ಒಂದು ತಂಡ ಅಂತ ಅನ್ಸುತ್ತೆ, ಅಲ್ಲಿ ಸಕ್ಸಸ್ ಇರುತ್ತೆ. ನಾವೆಲ್ಲ ಯಾವಾಗ ಇಂಡಿವಿಜುವಲ್ ಪ್ಲೇಯರ್ ಆಗ್ತೀವಿ, ಅಲ್ಲಿ ಆ ವ್ಯಕ್ತಿಯ ಸಕ್ಸಸ್ಸು ಇರಲ್ಲ, ಇಡೀ ತಂಡದ ಆಫೀಸಿನ ಸಕ್ಸಸ್ಸು ಇರಲ್ಲ. ಸೊ ನಮಗೆ ಇದ್ರ ಎರಡು, ನಿಮ್ಮ ವೈಯಕ್ತಿಕವಾಗಿ ನಿಮಗೆ ಕ್ರೀಡಾ ಉತ್ಸಾಹ ಬರಲಿ ಅನ್ನುವಂಥದ್ದು, ಇನ್ನೊಂದು ನಮ್ಮ ತಂಡ ಸ್ಫೂರ್ತಿ ನಮ್ಮ ಸಂಸ್ಥೆಯನ್ನು ಇನ್ನಷ್ಟು ಅತ್ಯುತ್ತಮವಾದಂಥ ಎತ್ತರಕ್ಕೆ ಹೋಗಲಿ ಅನ್ನೋ ಕಾರಣಕ್ಕಾಗಿ ನಾವು ಇದನ್ನು ಮಾಡ್ತಾ ಇದ್ದೇವೆ. ಈ ತಂಡ ಸ್ಫೂರ್ತಿ ಹೇಗಿರಬೇಕು ಅಂತಂದರೆ, ಕ್ರೀಡೆ ಇಲ್ಲಿಯ ಸ್ಪರ್ಧಾತ್ಮಕ ಭಾವನೆ ಇಲ್ಲಿವರೆಗೆ ಮಾತ್ರ ಇರಬೇಕು. ಆಫೀಸಿಗೆ ಹೋಗಿ ಅದು ಗ್ಯಾಂಗ್ಸ್ಟರ್ ಆಗಬಾರ್ದು. ಅಂದರೆ ಒಂದು ಟೀಮ್ ಇಸ್ ಡಿಫ್ರೆಂಟ್ ಫ್ರಮ್ ದ ಗ್ಯಾಂಗ್. ಸೊ ನೀವು ಇಲ್ಲಿ ತಂಡ ಇದ್ದೀರಿ, ಇದೊಂದು ಗ್ಯಾಂಗ್ ಆಗಬಾರ್ದು, ಇದೊಂದು ತಂಡ ಆಗಬೇಕು. ತಂಡ ಆಲ್ವೇಸ್ ಸ್ಫೂರ್ತಿಯನ್ನು ಉಳಿಸ್ಕೊಂಡು ನಮ್ಮ ಒಬ್ರಿಗೊಬ್ರಿಗೆ ಈ ಸಂತೋಷವನ್ನು ಹಂಚಿಕೊಳ್ಳುವಂಥ ಒಂದು ಸಂದರ್ಭ ಆಗಬೇಕೇ ಹೊರತು ಇಲ್ಲಿ ಆ ತಂಡಗಳ ನಡುವೆ ಜಗಳ ಆಗಿ ಇದು ಈ ಗ್ರೌಂಡಿಂದ ಹಿಡಿದು ಆಫೀಸಿಗೆ ಬಂದು ಇವನು ಹೇಳಿದ್ರೆ ನಾನು ಆ ಕೆಲಸ ಮಾಡಲ್ಲ, ಇವನು ಹಿಂಗೆ ಮಾಡ್ತಾನೆ, ನಾನು ಹಿಂಗೆ ತಿರುಗಿ ಕೊಡ್ತೀನಿ, ಈ ಥರದ ರೇಂಜಿಗೆ ಹೋಗಬಾರ್ದು. ಎಷ್ಟರ ಮಟ್ಟಿಗೆ ಆಗ್ಬಿಡುತ್ತೆ ಅಂದರೆ ಒಂದೊಂದು ಸತಿಗೆ ನಮ್ಮ ಈ ಕ್ರಿಕೆಟ್ ಗ್ರೌಂಡ್ ಪಾಲಿಟಿಕ್ಸನ್ನು ಆಫೀಸ್ನಲ್ಲಿ ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ. ದಯವಿಟ್ಟು ಆ ಥರದ ಪರಿಸ್ಥಿತಿ ಅಂತ ತಂದಿಡಬೇಡಿ. ನಮಗೆ ಕ್ರೀಡಾ ಉತ್ಸವವನ್ನು ಮ್ಯಾನೇಜ್ಮೆಂಟ್ನವ್ರು ಮಾಡ್ತಾ ಇರೋದ್ರದ್ದು ಉದ್ದೇಶ ವಿಫಲ ಆಗದೆ ಇರೋಂಥ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು. ಇವತ್ತು ಇಷ್ಟೊಂದು ಮಾಡ್ತಿರುವಾಗ ಸಾಕಪ್ಪ, ನೆಕ್ಸ್ಟ್ ಟೈಮ್ ಕ್ರೀಡೋತ್ಸವನೂ ಬೇಡ, ಈ ಪಾಲಿಟಿಕ್ಸ್ ಬೇಡ, ನೆಟ್ಟಿಗೆ ಕೆಲಸ ಮಾಡೋದು ಮಾಡ್ಕೊಂಡು ಹೋಗ್ಲಿ, ಸಂಬಳ ತಗೊಂಡು ಏನೇನು ಮಾಡ್ತಾರೆ ಅದು ಮಾಡ್ಕೊಳ್ಳಿ ಅನ್ನುವಂಥ ಮನೋಭಾವನೆ ಮ್ಯಾನೇಜ್ಮೆಂಟಿಗೆ ಬಂದರೆ ನಮ್ಮ ಆಫೀಸ್ ಅನ್ನುವಂಥದ್ದು ವಿಲ್ ಬಿಕಮ್ ವೆರಿ ವೆರಿ ಡಲ್ ಆ್ಯಂಡ್ ಮಾನೋಟೋನಸ್ ಆಗಿಬಿಡುತ್ತೆ. ಆ ಥರದ್ದು ಆಗದೇ ಇರುವಂತೆ ಮಾಡುವಂಥ ಜವಾಬ್ದಾರಿ ನಿಮ್ಮದು. ನಮ್ಮ ಹೊಸ ವರ್ಷದಲ್ಲಿ ಕೆಲವೊಂದು ನಡಿಬಾರದಂತಹ ಘಟನೆಗಳು ನಡೆದೋಗ್ಬಿಟ್ಟಿದೆ. ಆ ಥರದ ಯಾವುದೇ ರೀತಿಯಾದಂಥ ಘಟನೆಗಳು ನಡೆಯದೇ ಇರುವಂತೆ ನೋಡ್ಕೊಳ್ಳುವಂಥ ರೆಸ್ಪಾನ್ಸಿಬಿಲಿಟಿ ಇಂಡಿವಿಜುವಲ್ ಮೇಲಿದೆ. ದಟ್ ಪ್ಲೀಸ್ ಟೇಕ್ ಕೇರ್, ದಿಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನು ಮಾಡಿಲ್ಲ ಅಂತಂದರೆ ಮ್ಯಾನೇಜ್ಮೆಂಟಿಗೆ ಮುಂದಿನ ವರ್ಷ ಅಂದರೆ ಕ್ರೀಡೋತ್ಸವ 2025 ಮಾಡುವಂಥ ಉತ್ಸಾಹ ಇರಲ್ಲ. ಹಾಗಾಗದೇ ಇರೋಂಗೆ ಮಾಡಿ. ಆಲ್ ದ ಬೆಸ್ಟ್. ಪ್ರತಿಯೊಬ್ಬರು ವಿನ್ ಆಗಿ. ಈಗ ಇವರು ಕೊಡವ ಕಮ್ಯುನಿಟಿಯವರು, ಕೊಡವರಲ್ಲಿ ಕ್ರೀಡೆಯ ಉತ್ಸಾಹ ಎಷ್ಟಿದೆ ಅಂತಂದರೆ, ಅವ್ರದ್ದು ಕೊಡಗು ಫ್ಯಾಮಿಲಿ ಹಾಕಿ ಏನಿದೆ ಅದೊಂದು ಗಿನ್ನೆಸ್ ರೆಕಾರ್ಡ್, ವರ್ಲ್ಡ್ಸ್ ಲಾರ್ಜೆಸ್ಟ್ ಕ್ರಿಕೆಟ್ ಹಾಕಿ ಲೀಗ್ ಅದು. ಸೊ ಅಲ್ಲಿಂದ ಬಂದಂತಹ ಇವರು ನಮ್ಮ ಕೊಡವ ಶ್ರೇಷ್ಠರು ಇಲ್ಲೊಂದು ಎರಡು ಮಾತು ಹೇಳ್ತಾರೆ. ಥ್ಯಾಂಕ್ ಯು ಸರ್. ಆದರೆ ಆ ಹಾಕಿ ಫೆಸ್ಟಿವಲ್ ನಾನಂತೂ ಯಾವತ್ತೂ ಪಾರ್ಟಿಸಿಪೇಟ್ ಮಾಡಲಿಲ್ಲ. ಸ್ಪೋರ್ಟ್ಸ್ ಒಂಥರ ಅದೇ ಒಂದು ಸರ್ ಹೇಳಿದಾಗೆ ಒಂದು ಟೀಮ್ ಬಾಂಡಿಂಗ್, ಟೀಮ್ ಸ್ಪಿರಿಟನ್ನು ಎಂಕರೇಜ್ ಮಾಡುವಂಥ ಒಂದು ಆ್ಯಕ್ಟಿವಿಟಿ. ತುಂಬ ಸರಿ ಸ್ಕೂಲಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಅದನ್ನು ಹೇಗೆ ಅನ್ನಿಸ್ತಾ ಇತ್ತು ಅಂತ ಹೇಳಿದ್ರೆ, ನಾವು ಐ ಥಿಂಕ್ ಓದೋದ್ರಲ್ಲೇ ಬೆಟ್ರು, ಆಡೋದ್ರಲ್ಲ ಅಂತ ಹೇಳ್ತಾಯಿದ್ರು. ಪ್ಲಸ್ ಐ ಥಿಂಕ್ ಒಂದು ರೀತಿಯಲ್ಲಿ ತುಂಬ ಜನರಿಗೆ ಎನ್ಸಿರ್ಬೋದು, ಬಟ್ ನಮ್ಮ ಫ್ಯಾಮಿಲಿಗಳಲ್ಲಿ ನಮ್ಮನ್ನು ಓದೋದಕ್ಕೆ ಜಾಸ್ತಿ ಎನ್ಕರೇಜ್ ಮಾಡ್ತಾ ಇದ್ರು ಹೊರತು ಆಡ್ಬಿಟ್ಟು ನೀನು ಆಗಲ್ಲಪ್ಪ, ನೀನು ಓದ್ಬಿಟ್ಟೆ ಆಗೋದು ಬಿಟ್ಬಿಟ್ಟಿರೋದು. ಸೊ ಅದಕ್ಕೆ ಸ್ಪೋರ್ಟ್ಸಲ್ಲಿ ಅಷ್ಟೊಂದು ಗಮನ ಕೊಡಲಿಲ್ಲ. ಬಟ್ ಇನ್ನೂ ಅದೇ ಇಲ್ಲಿ ಸುವರ್ಣ ನ್ಯೂಸ್ ಮತ್ತು ಕನ್ನಡ ಪ್ರಭಾದಲ್ಲಿ ಇನ್ನೂ ಈ ಎಂಥೂಸಿಯಾಸಮ್ ಇದೆ. ಈ ಥರ ಕ್ರೀಡೋತ್ಸವ ಮಾಡಿ ಎಲ್ಲ ಎಂಪ್ಲಾಯೀಸನ್ನು ಸೇರಿಸ್ಕೊಂಡು ಎಲ್ಲರೂ ಎಲ್ಲ ಥರದ ಸ್ಪೋರ್ಟ್ಸು ಆಡಿಸ್ಬೇಕು ಅಂತ ಆರ್ಗನೈಸಿಂಗ್ ಕಮಿಟಿ ಅವರು ಡಿಸೈಡ್ ಮಾಡಿದ್ದಾರೆ. ಸೊ ಅವರಿಗೆ ಭಾಳ ದೊಡ್ಡ ಥ್ಯಾಂಕ್ ಯು ಮತ್ತು ಆಲ್ ದ ಬೆಸ್ಟ್ ಟು ದೆಮ್ ಟು ಆರ್ಗನೈಸ್ ದಿಸ್ ಈವೆಂಟ್. ನೆಕ್ಸ್ಟ್ ಒಂದು ತಿಂಗಳು ಈವೆಂಟ್ ಆಗುತ್ತೆ ಅಂತ ತಿಳ್ಕೊಳ್ತೀನಿ. ಸೊ ಹಾಗೆ ಸರ್ ಹೇಳಿದಾಗೆ ಎಲ್ಲ ಕ್ರೀಡೆಗಳಲ್ಲೂ ಪಾರ್ಟಿಸಿಪೇಟ್ ಮಾಡಿ, ಜಗಳಾಡಬೇಡಿ, ಟೀಮ್ ಸ್ಪಿರಿಟ್ ಹಾಗೆ ಮೇಂಟೈನ್ ಮಾಡ್ಕೊಂಡು ಬನ್ನಿ ಆಫೀಸಿಗೆ. ಎಲ್ಲರೂ ಒಂದು ಲೆಟಸ್ ಟ್ರೀಟ್ ಇಟ್ ಲೈಕ್ ಅ ಮೋಟಿವೇಶನ್ ಫಾರ್ ದ ಇಯರ್ ಎಂಡ್. ಲಾಸ್ಟ್ ಕ್ವಾರ್ಟ್ರಲ್ಲಿ ಇದ್ದೀವಿ, ಟಾರ್ಗೆಟ್ಗಳಿವೆ.
ರೇಟಿಂಗ್ ಟಾರ್ಗೆಟು ಇದೆ, ರೆವೆನ್ಯೂ ಟಾರ್ಗೆಟು ಇದೆ. ಸೊ ಎಲ್ಲ ಈ ಸ್ಪಿರಿಟ್ ಅದರಲ್ಲೂ ಕಾಣಿಸ್ಲಿ ಅಂತ ಹೇಳ್ತಾ ಎಲ್ಲ ಪಾರ್ಟಿಸಿಪೆಂಟ್ಗಳಿಗೆ ಆಲ್ ದಿ ಬೆಸ್ಟ್. ನನ್ಗೆ ಗೊತ್ತಿಲ್ಲ ನಿಮ್ಮ ಈ ಕ್ರೀಡೆಯಲ್ಲಿ ಸೈಕ್ಲಿಂಗ್ ಇದೆಯೋ ಇಲ್ಲೋ ಅಂತ. ಸೈಕ್ಲಿಂಗ್ ಅಂತ ಬಂದನ ಇಡೀ ಇವರೊಬ್ಬರು ಪಾರ್ಟಿಸಿಪೆಂಟ್ ಇದ್ದಾರೆ. ದಿನಕ್ಕೆ ಒಂದು 32 ಕಿಲೋಮೀಟರ್ ಸೈಕ್ಲಿಂಗ್ ಮಾಡ್ತಾರೆ ಎವ್ರಿ ಡೇ. ಇಲ್ಲಿ ಆಫೀಸ್ ಬರುವಾಗ 32 ಕಿಲೋಮೀಟರ್ ಸೈಕ್ಲಿಂಗ್ ಮಾಡ್ತಾರೆ ಅವರು. ಸೊ ಸೈಕ್ಲಿಂಗ್ ಏನಾದ್ರು ಇಟ್ಟರೆ ಇವರು ಕಂಟೆಸ್ಟೆಂಟ್ ಅಲ್ಲ, ಅವರೇ ವಿನ್ನರ್. ನಾನೆಲ್ಲ ಆರ್ಕೆಗೂ ಇದೇ ರೀತಿಯಲ್ಲಿ ಪಾರ್ಟಿಸಿಪೆಂಟು. ಐ ಥಿಂಕ್ ಈಗಲೂ ಯಾಕಂದ್ರೆ ಅವ್ರು 100 ಕಿಲೋಮೀಟರ್ ಮಾಡಿಬಿಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.